ಫುಡ್ ಬರೋದಿದೆ. ಹಲೋ, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾವು ಇಲ್ಲಿ ಎಲ್ಲರೂ ಚೆನ್ನಾಗಿದ್ದೀವಿ. ನೀವು ಕೂಡ ತುಂಬಾ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಕ್ಷಮೆ ಇರಲಿ. ತುಂಬ ದಿನಗಳ ನಂತರ ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ವಲ್ಪ ಬ್ಯುಸಿ ಇದ್ದೆ ಫ್ಯಾಮಿಲಿ ಜೊತೆ, ಹಾಗೆಯೇ ಮಗು ಜೊತೆ. ಸೊ ಹಾಗಾಗಿ ನನಗೆ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಬಟ್ ಇವಾಗ ಬಂದಿದ್ದೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ನನ್ನ ಮಗಳ ಬರ್ತ್ಡೇ ಸೆಲೆಬ್ರೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಿದ್ದೀನಿ. ಸೊ ನಾವು ಸೆಲೆಬ್ರೇಷನ್ನ ಮನೆಯಲ್ಲೇ ಮಾಡ್ಕೊಂಡಿದ್ದೀವಿ. ಮೇನ್ ರೀಸನ್ ಏನು ಅಂತಂದರೆ, ಟೈಮ್ ಲಿಮಿಟ್ ಇರೋದಿಲ್ಲ ಮನೆಯಲ್ಲಿ ಮಾಡಿದರೆ ಅಂತ ಹೇಳ್ಬಿಟ್ಟು. ಇವಾಗ ನಾವು ಹೊರಗಡೆ ಏನಾದರೂ ಹಾಲ್ ಬುಕ್ ಮಾಡಿಕೊಂಡ್ರೆ 3 hours ಆರ್ 4 hours ಸ್ಲಾಟಲ್ಲಿ ಎಲ್ಲದನ್ನು ಮುಗಿಸ್ಬಿಡಬೇಕು. ಬಟ್ ನಮಗೇನು ಅಂತಂದರೆ, ಮಕ್ಕಳು ಸ್ವಲ್ಪ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಲಿ, ಅವ್ರಿಗೆ ಇಷ್ಟ ಬಂದಂಗೆ ಮನೆಯಲ್ಲೇ ಆಟ ಆಡಲಿ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ನಾವು ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಸೊ ಹಾಗಾಗಿ ನಮಗೆ ಗೊತ್ತಿರೋ ನೈಬರ್ ಫ್ರೆಂಡ್ಸ್ನ ಅಷ್ಟೇ ಕರೆದಿದ್ವಿ ನಾವು. ನಮ್ಮ ಕಲೀಗ್ಸ್ನಾಗಲಿ ಅಥವಾ ನನಗೆ ಗೊತ್ತಿರೋ ನೈಬರಿಂಗ್ ಸ್ಟೇಟ್ ಅಂದರೆ ವರ್ಜಿನಿಯಾ ಮತ್ತು DC ಇರೋವಂಥ ಫ್ರೆಂಡ್ಸ್ ಯಾರನ್ನೂ ನಾನು ಕರೆದಿರಲಿಲ್ಲ. ಬಟ್ ಸಿಂಪಲ್ ಆಗಿಯೇ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಅದನ್ನೇ ನೋಡ್ತೀರಾ ನೀವು ಇವಾಗ. ಸೊ ಇವತ್ತಿನ ದಿನ ಯುಗಾದಿ ಹಬ್ಬನೂ ಇತ್ತು, ಹಾಗೆಯೇ ವೀಕೆಂಡ್ ಇತ್ತು. ಸ್ವಲ್ಪ ಡೌಟ್ ಇತ್ತು ಎಲ್ಲ ಬರ್ತಾರೋ ಇಲ್ಲೋ ಅಂತ ಹೇಳ್ಬಿಟ್ಟು. ಬಟ್ ಆಲ್ಮೋಸ್ಟ್ ಎಲ್ಲರೂ ಕರೆದವರು ಫ್ಯಾಮಿಲಿ ಜೊತೆ ಬಂದಿದ್ದರು. ಅದು ತುಂಬಾ ಖುಷಿ ಆಯಿತು. ಲಾಸ್ಟ್ ಮಿನಿಟಲ್ಲಿ ಒಂದು 2 to 3 ಫ್ಯಾಮಿಲೀಸ್ ಅಷ್ಟೇ ಮಿಸ್ ಆದರು. ಸೊ ಅದು ಹಬ್ಬ ಇತ್ತಲ್ವ, ಸೊ ಹಾಗಾಗಿ ಮಿಸ್ ಮಾಡಿರ್ತಾರೆ. ಅದರ್ವೈಸ್ ನಮಗೆ ತುಂಬಾ ಖುಷಿ ಆಯಿತು. ಕಿಡ್ಸ್ ಆಲ್ಸೋ ಹ್ಯಾಡ್ ಗ್ರೇಟ್ ಟೈಮ್. ಸೊ ಇದ್ರ ಜೊತೆಗೇ ರಿಟರ್ನ್ ಗಿಫ್ಟ್ಸ್ ಎಲ್ಲ ನಾನು ತುಂಬಾ ಮುಂಚೆ ತೊಗೊಂಡು ಪ್ರಿಪೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಬಿಕಾಸ್ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋದಿತ್ತು. ಕ್ಲೀನಿಂಗ್ ಲೇಡೀಸ್ ಎಲ್ಲ ಬಂದು 2 weeks ಮುಂಚೆ ಕ್ಲೀನ್ ಮಾಡಿ ಹೋಗಿದ್ರು, ಮತ್ತೆ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಹಾಗಾಗಿ ಅದರಲ್ಲೇ ಬ್ಯುಸಿ ಆಗಿಬಿಟ್ಟೆ ನಾನು. ಹಸ್ಬೆಂಡ್ ಅವ್ರದ್ದೆಲ್ಲ ಕೆಲಸ ಮುಗಿಸ್ಕೊಂಡು ಟಾರ್ಗೆಟ್ ಹಂಗೆ ಇಲ್ಲಿ ಒಂದು ರಿಟೇಲ್ ಸ್ಟೋರ್ಗೆ ಹೋದರು. ಅಲ್ಲಿ ಹೋಗಿ ಎಲ್ಲ ಗಿಫ್ಟ್ಸ್ ತೊಗೊಂಬಂದರು. ನಾವು ಬರ್ಡೇ ಮಾರ್ನಿಂಗ್ 5 ಗಂಟೆಗೆ ಎದ್ದು ಎಲ್ಲದನ್ನು ಪ್ಯಾಕ್ ಮಾಡಿಕೊಂಡೆ. ಹಾಗೆಯೇ ನಾವು ಕೇಕ್ ಅಂತಂದರೆ ಇಲ್ಲಿ ಕ್ಲಾಸಿಕ್ ಬೇಕರಿ ಅಂತ ಒಂದು ತುಂಬ ಚೆನ್ನಾಗಿದೆ. ಸೊ ತಿರಾಮಿಸು ಕೇಕ್ನ ಆರ್ಡ್ರ್ ಮಾಡ್ಕೊಂಡಿದ್ವಿ. ಸೊ ಇದ್ರ ಜೊತೆಗೇ ಫುಡ್ ಅಂತ ಬಂದಾಗ ನಾವು ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಇಂಡಿಯನ್ಸೇ ಬಂದಿದ್ದರು. ಸೊ ಹಾಗಾಗಿ ಇಂಡಿಯನ್ ರೆಸ್ಟೋರೆಂಟಿಂದ ಫುಡ್ಡನ್ನು ಸ್ವಲ್ಪ ಆರ್ಡ್ರ್ ಮಾಡ್ಕೊಂಡಿದ್ವಿ. ಇದ್ರ ಜೊತೆಗೇ ಕಿಡ್ಸ್ ಏನಾದರೂ ತಿಂದಿಲ್ಲ ಅಂತಂದರೆ ಅವ್ರಿಗೆ ಸ್ವಲ್ಪ ಇರಲಿ ಅಂತ ಹೇಳಿಬಿಟ್ಟು ಪಿಜ್ಜಾನ ಬ್ಯಾಕಪ್ ಆಗಿ ಇಟ್ಕೊಂಡಿದ್ವಿ. ಸೊ ಸಿಂಪಲ್ಲಾಗಿ ತುಂಬ ಚೆನ್ನಾಗಾಯಿತು ಬರ್ತ್ಡೇ ಪಾರ್ಟಿ. ಐ ಹೋಪ್ ನಿಮಗೆ ಈ ಒಂದು ಚಿಕ್ಕ ಸೆಲೆಬ್ರೇಷನ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆಯೇ ನಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೇ ತುಂಬ ಒಳ್ಳೆ ಗಿಫ್ಟ್ಸ್ನೆಲ್ಲ ಕೊಟ್ಟಿದ್ದೀರಾ, ಅದಕ್ಕೂ ಕೂಡ ಥ್ಯಾಂಕ್ ಯು. ಸೊ ನೋಡ್ಬೋದು, ಈಗ ನಾನು ಸಲೂನಲ್ಲಿ ಇದ್ದೀನಿ. ತುಂಬ ದಿನ ಆಗಿತ್ತು ಹೇರ್ ಕಟ್ ಮಾಡಿಸಿ. ಸೊ ಮಾಡಿಸೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ನೀವು ನೋಟಿಸ್ ಮಾಡಿದರೆ ಬರ್ತ್ಡೇ ಪಾರ್ಟಿಲಿ ನಂದು ಸ್ವಲ್ಪ ಲೆಂದಿ ಹೇರ್ ಇದೆ ಅಲ್ವಾ. ಸೊ ಆಲ್ಮೋಸ್ಟ್ 1 year ಆಯಿತು ನಾನು ಹೇರ್ ಕಟ್ ಮಾಡಿಸಿ. ಸೊ ಹಾಗಾಗಿ ಈಗ ಸಮ್ಮರ್ ಟೈಮು ಬರೋದ್ರಿಂದ ಇದು ಬೆಸ್ಟ್ ಟೈಮ್ ಅಂತ ಅನಿಸ್ತು ನನಗೆ. ಸೊ ಹಾಗಾಗಿ ಆಲ್ಮೋಸ್ಟ್ ಲೈಕ್ 4 ಇಂಚು ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ. ಮಾಡಿಸಿದ ಮೇಲೆ ಗೊತ್ತಾಯಿತು ಸ್ವಲ್ಪ ಚಿಕ್ಕದಾಯಿತು ಪೋನಿ ಅಂತ ಹೇಳ್ಬಿಟ್ಟು. ಬಟ್ ಇಟ್ಸ್ ಓಕೆ, ಮತ್ತೆ ಬೆಳೆಯುತ್ತಲ್ವಾ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿಕೊಂಡೆ.
ಸೊ ನಾನು ಮಧ್ಯಾಹ್ನ ಟೈಮಲ್ಲಿ ಬಂದಿದ್ದೀನಿ. ಯೂಶುವಲಾಗಿ ಈ ಟೈಮಲ್ಲಿ ಮಗಳು ನ್ಯಾಪ್ ತಗೋತಾರೆ. ನಾನೇನಾದರೂ ಹೊರಗಡೆ ಬರೋದಿದ್ರೂ ಕೂಡ ಈ ಟೈಮಲ್ಲೇ ಸ್ವಲ್ಪ ಅಪಾಯಿಂಟ್ಮೆಂಟ್ಸು ಬುಕ್ ಮಾಡಿಕೊಂಡು ಬರ್ತಾ ಇರ್ತೀನಿ. ಹಾಗೆಯೇ ಇಲ್ಲಿ ಟಿಪ್ ಕೊಡಬೇಕಾಗುತ್ತೆ. ನಾವು ಯೂಶುವಲಾಗಿ ರೆಸ್ಟೋರೆಂಟಲ್ಲಿ ಹೋದಾಗ ಟಿಪ್ ಕೊಡ್ತಾ ಇರ್ತೀವಲ್ಲ, ಇಲ್ಲಿ ಅಮೇರಿಕಾದಲ್ಲಿ ಎಲ್ಲ ಕಡೆ ಸ್ವಲ್ಪ ಸರ್ವಿಸ್ ಕೊಟ್ಟರೆ ಅವ್ರಿಗೆ ಟಿಪ್ ಕೊಡಬೇಕಾಗುತ್ತೆ. 18% ಶುರು ಆಗುತ್ತೆ, ನೆಕ್ಸ್ಟ್ 25 ಹಾಗೆ. ನಮಗೆ ಎಷ್ಟು ಕೊಡಬೇಕು ಅಂತ ಅನಿಸುತ್ತೆ ಅಷ್ಟು ಟಿಪ್ಪು ಕೊಡಬೇಕಾಗುತ್ತೆ ಇಲ್ಲಿ. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ನಾನು ರೀಟೇಲ್ ಸ್ಟೋರ್ಗೆ ಬರ್ತಾ ಇದ್ದೀನಿ. ಸೊ ಸ್ವಲ್ಪ ನನಗೆ ಪ್ಯಾಡ್ಸ್ ತೊಗೊಳ್ದಿತ್ತು. ಸೊ ಅದನ್ನು ಕೂಡ ಕ್ವಿಕ್ಕಾಗಿ ತೊಗೊಂಡು ಹೋಗ್ಬಿಡೋಣ ನನ್ನ ಮಗಳು ಎದ್ದೇಳಿಸ್ಟೊಳಗೆ ಅಂತ ಹೇಳಿಬಿಟ್ಟು ಇಲ್ಲಿ ಬಂದಿದ್ದೀನಿ. ನಾನು ಮುಂಚೆನೂ ಟ್ಯಾಂಪಾನ್ಸ್ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಬಟ್ ನನಗಿನ್ನೂ ಅಷ್ಟು ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇಲ್ಲ. ಒಂದು ಟ್ರಾನ್ಸಿಷನ್ ಕೂಡ ನನ್ನಲ್ಲಿ ಆಗಬೇಕು ಆ್ಯಕ್ಚುಲಿ. ಬಿಕಾಸ್ ಪ್ಯಾಡ್ಸ್ ಮತ್ತು ಟ್ಯಾಂಪಾನ್ಸ್ ಕಂಪೇರ್ ಮಾಡಿದಾಗ ನಾವು ಟ್ಯಾಂಪಾನ್ಸ್ ಯೂಸ್ ಮಾಡೋದ್ರಿಂದ ಎನ್ವಿರಾನ್ಮೆಂಟನ್ನು ಟೇಕ್ ಕೇರ್ ಮಾಡ್ತೀವಿ ಅಂತ ಅನಿಸುತ್ತೆ ನನಗೆ. ಸೊ ನೀವು ಯಾರಾದರೂ ಯೂಸ್ ಮಾಡ್ತಾಯಿದ್ರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಕೂಡ ಶೇರ್ ಮಾಡ್ಕೊಳ್ಳಿ. ಸೊ ಅಲ್ಲಿವರೆಗೂ ನಾನು ಪ್ಯಾಡ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಹಾಗಾಗಿ ನನಗೆ ಬೇಕಾದಂಥ ಪ್ಯಾಡ್ಸ್ನ ತೊಗೊಂಡೆ ನಾನು. ಇದ್ರ ಜೊತೆಗೇ ಸ್ವಲ್ಪ ಹಾಗೆ ವಿಂಡೋ ಶಾಪಿಂಗ್ ಮಾಡ್ತಾ ಇದ್ದೆ. ಹಾಗೆಯೇ ಈಗ ಇಲ್ಲಿ ಈಸ್ಟರ್ ಬರ್ತಾ ಇದೆ. ಸೊ ಈಸ್ಟರ್ಗೆ ಬೇಕಾಗುವಂಥ ಎಲ್ಲ ಪ್ರಾಡಕ್ಟ್ಸನ್ನು ಇಟ್ಟಿದ್ರು, ನೋಡ್ಬೋದು ನೀವು. ಸೊ ಹಾಗೆಯೇ ನಾವಿಲ್ಲಿ ಏನು ಶಾಪ್ ಮಾಡ್ತೀವಲ್ಲ, ಯೂಶುವಲಾಗಿ ನಮಗೆ ಆಲ್ಟರ್ನೇಟಿವ್ ನಂಬರ್ ಆಗಿರ್ಬೋದು ಅಥವಾ ಆಲ್ಟರ್ನೇಟಿವ್ ID ಅಂತ ಹೇಳ್ತಾರೆ ಇಲ್ಲಿ. ನಾವು ನಮ್ಮ ಫೋನ್ ನಂಬರ್ ಅಥವಾ ಇಮೇಲ್ ID ಏನಾದರೂ ರಿಜಿಸ್ಟರ್ ಮಾಡಿಸಿದ್ರೆ ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲ ನಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ. ಇದ್ರ ಜೊತೆಗೇ ನಾವೇನು ಶಾಪ್ ಮಾಡಿರ್ತೀವಲ್ಲ ಆ ಟೋಟಲ್ ಅಮೌಂಟ್ ಮೇಲೆ ಒಂದಿಷ್ಟು ಕ್ರೆಡಿಟ್ ನಂಬರ್ಸ್ ಅಂತ ಹೇಳಿ ಕೊಡ್ತಾರೆ ಅಥವಾ ಪಾಯಿಂಟ್ಸ್ ಅಂತ ಹೇಳಿ ಕೊಡ್ತಾರೆ. ಆ ಪಾಯಿಂಟ್ಸ್ನ ನಾವು ಹೆಂಗೆ ಯೂಸ್ ಮಾಡ್ಕೋಬೋದು ಅಂತಂದರೆ, ಇವಾಗ ಗ್ಯಾಸ್ ಸ್ಟೇಷನ್ಗೆ ಹೋಗ್ತೀವಲ್ವ ನಾವು ಇಲ್ಲಿ ಪೆಟ್ರೋಲ್ ಅಥವಾ ಡೀಸೆಲ್ ಹಾಕಿಸ್ಕೊಳ್ಳೋದಕ್ಕೆ, ಅಲ್ಲಿ ಆ ಪಾಯಿಂಟ್ಸ್ನ ಯೂಸ್ ಮಾಡ್ಬೋದು. ಅಲ್ಲಿ ಸ್ವಲ್ಪ ನಮಗೆ ಅಮೌಂಟು ಡಿಡಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಕಸ್ಟಮರ್ಸು ಈ ಥರ ಫೆಸಿಲಿಟೀಸ್ ಇರೋದನ್ನು ಯೂಸ್ ಮಾಡ್ಕೊಳ್ತಾರೆ. ಇದ್ರ ಜೊತೆಗೆ ಯಾರಾದರೂ ನನ್ನ ವ್ಲಾಗ್ಸ್ ನೋಡ್ತಾ ಇದ್ದರೆ, ನನ್ನ ಹೆಸರು ಸಂಗೀತ. ನಾನು ಅಮೇರಿಕಾದಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತಾ ಇರ್ತೀನಿ. ಒಂದು ಸಲ ನನ್ನ ಚಾನಲ್ನ ಚೆಕ್ ಮಾಡ್ಕೊಳ್ಳಿ. ನಿಮಗೇನಾದರೂ ನನ್ನ ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಮೋಟಿವೇಶನ್ ಸಿಗುತ್ತೆ, ಇನ್ನೂ ಚೆನ್ನಾಗಿ ವೀಡಿಯೋಸ್ನ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಿಮಗೆಲ್ರಿಗೂ ಒಳ್ಳೆಯದಾಗಲಿ. ಮತ್ತು ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.